ರಾಜೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರ ವೀರ ಕರುಣಾಳು ಗುರುಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ರೀತು ಭಯಂಕರ ರೂಪ ಮನೋಹರ ಪಾಪ ವಿದ್ಯೆಯ ಬಲ್ಲ ಕರೀಗನ ಪರಮಾತ ಚಾಪ ವಿದ್ಯೆಯ ಬಲ್ಲ ಕರೀಗನ ಪರಮಾತ ಸ್ವರದ ಪಾವನ ಪಿತನಿ ಚತುರ ಕೌರವ ಸೋದರ ಮಾವನ ಇತದಿ ಚೂರ ಸೋದರ ಮಾವನ ಇತದಿ ಚೂರ ಪ್ರೀತಿಯ ಕುವರ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮುಕುಟೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ ನೀಲವರ್ಣದಾರಿ ಚೆಲುವ ನೀಲವರ್ಣದಾರಿ ಚೆಲುವ ಕೊಳಲನಾದಕ್ಕೆ ಜಗವನಿ ಕೊಳಲನಾದಕ್ಕೆ ಜಗವನಿ ಮರುಳುಗೊಳಿಪ ಕೊಳಲನಾದಕ್ಕೆ ಜಗವನೆ ಮರುಳುಗೊಳಿಪ ಹರಿ 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 ಭೀಮನಿಗಿವನು ಕಡುವೈರಿ ನಮ್ಮ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ತುಳಿದ ಪದದಾರಿ ಭೀಮನಿಗಿವನು ಕಡುವೈರಿ ತಾಂಬುದಕ ಜನತಿ ಕುದಕ ಜನತ ಅಂಬುದಕ ಜನತಕ ಜನತ ತಾಂಬುದಕ ಜನತಿ ಇಬ್ರಾಡ್ರಿ ತಾಂಬುದಕ ಜನತಿ ಎಂಬುದಕ ಜನತ ಅಂಬುದಕ ಜನತಕ ಜನತ ತಕ ಜನತಕ 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 ಜನತ ತಕ ಜನತಕ 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 ತಚ್ಚ ತಕ ತಕ ಹದಿಗೆರದು 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 ತಚ್ಚ ತಕ ಹದಿಗೆರದು 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 ತಚ್ಚ ತಕ ಜನತಕ ಜನತಕ ಜನತಕ
ಒಳ್ಳೆ ಬಹುಮಾನ ಸಮಾಚಾರ ಏನೆಂಬುದನ್ನು ತಿಳಿಸಬಹುದು. ತಿಳಿಸುವೆನು. ಪರಮಪೂಜ್ಯರಾದ ಆಚಾರ್ಯರಿ, ಕುರುಹೃದರೇ, ಕೌರವರ ಪಕ್ಷೆ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಕುರುಪಾಂಡವರ ರಾಜಕಾರ್ಯ ಭವಿಷ್ಯವೊಂದು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪ್ರಲಾಪ, ಆತುರ ಮುಂತಾದ ಭಾವನೆಗಳೆಲ್ಲ ತ್ಯಜಿಸಿ ನೀವುಗಳು ತೀರ್ಪು ನೀಡಬೇಕಾಗಿದೆ. ಆ ರೀತಿ ಮಾಡದೆ ಹೋದರೆ ಮುಂದಾಗುವ ಅನಾರ್ಥಗಳಿಗೆಲ್ಲ ನೀವೇ ಕಾರಣಕರ್ತರು. ನಿಮ್ಮ ಮುಂದಿರುವ ಪ್ರಶ್ನೆ ಸಮಗ್ರ ಭಾರತದ ಕ್ಷತ್ರಿಯರ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿಯ ಮಹಾ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವುದು. ಈ ಎರಡರಲ್ಲಿ ಒಂದು ಪ್ರಶ್ನೆ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಸತ್ಯವಂತರಾದ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದಂತೆ ನೀವುಗಳು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಕ್ಷಾಗ್ರಹ ದಹನ, ಕಪಟ ದೂತ ಎಲ್ಲದಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಲು ಸಿದ್ಧರಿದ್ದಾರೆ. ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಸಮಯಾಸ್ತಿರುವುದು. ಇಂತಹ ಸುಸಮಯನ್ನು ವ್ಯರ್ಥಪಡಿಸದೆ ಸಂಧಿಗೆ ಸಮರ್ಥಿಸಿ ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತವು ಸ್ವತಂತ್ರರ್ಯಾರು? ಭರತ ಭೂಮಿಗೆ ಸ್ವತಂತ್ರರ್ಯಾರು? ಕುರುಕುಲಕ್ಕೆ ಕುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ದರೆಯನಾಳಿದವರೆಲ್ಲ ಮರಳಿ ಬರರೋ. ಈ ಧರೆಯನಾಳಿದವರೆಲ್ಲ ಮರಳಿ ಬರರೋ. ಸದಿವೇಡಲು ಬಂದ ರಾಯಭಾರಿ ಭರತವಂಚಕಲಾಂತಕನಲ್ಲವಯ್ಯ.
ರಾಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಲ್ಲರಿತು ದುಡುಕಬೇಡ ಸಮಭಾಗವನಿಟ್ಟು ಸುಖದಿ ಬಾಳು ದುರ್ಯೋಧನ ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿ ವಿಚಾರ ಕರ್ತವ್ಯಗಳನ್ನು ಪ್ರಾಜ್ಞರಾದ ನೀವೆಲ್ಲರೂ ನಿಮಗೆಲ್ಲರಿಗೂ ತಿಳಿಸಿದ್ದೇನೆ. ದುರ್ಯೋಧನ, ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ಲವೇ? ನಿಮ್ಮಲ್ಲಿ ವೈರತ್ವ ಏಕೆ? ಸುಖ ಸಂಪತ್ತು ಶಾಶ್ವತವಲ್ಲ, ಕಳೆದು ಹೋದ ಯೌವನು ಮತ್ತೆ ಬರುವುದಿಲ್ಲ. ಆದ್ದರಿಂದ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆರಿಸಿ ಸುಖದಿಂದ ಬಾಳುವ ನಾವು, ಇದೇ ನನ್ನ ಅಭಿಮತ. ದುರ್ಯೋಧನ ಯಾರು? ಓ, ಚಿಕ್ಕಪ್ಪ ವಿದುರ ಮಹಾಶಯರು. ನಮಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡುವುದು? ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲೊಲ್ಲೇಕೆ? ನಿಮಗಾಗಲಿ, ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುತ್ತಿರುವುದಲ್ಲವೇ? ಎಷ್ಟೇ ಆದರೂ ನೀವು ಕುಂತಿಪುತ್ರ ಪಕ್ಷಪಾತಿಗಳಲ್ಲವೇ? ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಈ ನಿನ್ನ ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ನಾನು. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಧೂತತ್ವವನ್ನು
ಶ್ಲಾಘನೀಯವಾಗಿಯೇ ಮುಗಿಸಿದೆ. ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ ಕೃಷ್ಣ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ಮಕ್ಕಳತ್ವ. ಏನು ಹೇಳಿದೆ? ನಮ್ಮದು ಏನು ಹೇಳಿದೆ? ಭರದ ಕಂಠವ ಜಯಿಸಿ ಹರುಷಧಿಂ ಗುರುಕುಲವ ಪರಿಪಾಲಿಸುತ್ತೀರ್ಪ ಎನಗದಾರು ಸಾಟಿ. ಕೃಷ್ಣ ಚಕ್ರವರ್ತಿ, ಭರದ ಕಂಠವ ಜಯಿಸಿ ಹರುಷಧಿಂ ಗುರುಕುಲವ ಪರಿಪಾಲಿಸುತ್ತೀರ್ಪ ಎನಗದಾರು ಸಾಟಿ. ಪಡ್ಡ ಭೀಮನ ಗುಂಡಿಗೆಯ ಸೀಳಲ್ ಪ್ರತಿಜ್ಞೆಗೈದಿಹ ಎನ್ನನು ಜನಿಗದಾರು ಸಾಟಿ. ಕುಮಾರಸ್ವಾಮಿಯ ಬೆಚ್ಚಿಸಿ ಕಾಲಧನ ಸಂಪಡೆದ ಈ ಕರ್ಣನಿಗದಾರು ಸಾಟಿ. ಅಸಮಬಲಶಾಲಿಗಳು ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಬಲು ಸಾಹಸದಿ ಸದಬಡವ ಮುಕುಟ ಮರ್ಧನರ. ಕೃಷ್ಣ 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 ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಆಗಲ್ಲ ಕೇಳು ಕೃಷ್ಣ. ಜಗದ್ವಿಖ್ಯಾತ ಪರಾಕ್ರಮಿ ಸಾರ್ವಭೌಮನೆಂದೆನಿಸಿ ಮೆರೆಯುತ್ತಿರುವ ಈ ಛಲದಂಕಮಲ್ಲ ಕೌರವೇಶ್ವರನನ್ನು ಸದಬಡಬೇಕೆಂದಲ್ಲವೇ ಆ ನಿನ್ನ ಭಂಡ ಭೀಮ. ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಾಣಸಕ ಪಾರ್ಥ. ಅದು ಅದು ದುರಹಂಕಾರ, ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಹಡಬಡದು ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದರಲ್ಲವೇ ಆ ಹೇಡಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ವಿಜಯಶಾಲಿಗಳು, ಲೋಕೈಕ ವೀರರು ಎಂದು ಛಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ಕುಂತಿ ಕುಮಾರರು. ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾರದು. ಕೃಷ್ಣ, ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿದವು. ಕುರು ಸಹೋದರ ನೃತ್ಯ ಮಧ್ಯದಲ್ಲಿ ಪ್ರಜ್ವಲಿಸಿರುವ ಕೋಪ ಜಾಲೆಯು ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ.
ಬರುವ ಆಕ್ರೋಶವನ್ನು ಮೆಟ್ಟಿನಿಲ್ಲಬಲ್ಲೆ. ಎದುರು ನಿಂತ ಎದುರಾಳಿಗಳನ್ನು ಸಕ್ಕನ್ನಡಗಿಸಬಲ್ಲೆ. ಆದರೆ ಈ ಮಾತುಗಳಿಂದ ಸಹಿಸಲಾರೆ. ಹೋಗು, ಸಮರವೇ ಸಿದ್ಧ. ಆ ಲಂಡ ಭೀಮನ ಬಿಸಿರಕ್ತ ಪಾನ ಮಾಡಲು ಸಹ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ಭಲೆ ಸಹೋದರ ಭಲೆ. ಹೇ ಕೃಷ್ಣ, ಬಿಸಿ ರಕ್ತಪಾನ ಮಾಡಲು ಸದಾ ನಿರ್ಧರಿಸಿರುವನು. ಆ ನಿನ್ನ ಬಂಡ ಭೀಮನು ಹಿಂದೆ ವನವಾಸ ಕಾಲದಲ್ಲಿ ಮಾಡಿದ ಅಪಮಾನವನ್ನು ನೆನೆಸಿಕೊಂಡರೆ ಅಬ್ಬಾ ನನ್ನ ರಕ್ತವು ಕುದಿಯುತ್ತಿರುವುದು. ಹೋಗು, ಸಮರವೇ ಸಿದ್ಧ. ಭಲೆ ಭಲೆ ಸಿಂಧುರಾಜ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ಅಗೆಯತ್ತಿರದ ಹೊರತು ಈ ರಾಜನಿಗೆ ರುಷ್ಟನವು ರುಚಿಸುವುದಿಲ್ಲ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಬತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ಬತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ದುರುಳ ಪಾರ್ಥನ ಶಿರವ ಹರಿಯುವ ತನಕ. ದುರುಳ ಪಾರ್ಥನ ಶಿರವ ಹರಿಯುವ ತನಕ. ದುರುಳ ಪಾರ್ಥನ ಶಿರವ ಹರಿಯುವ ತನಕ ಶಾಂತಿಯೇ ಅಂಗಾಧಿಪಗೆ. ಸಂಧಿಯ ಅಂತ್ಯ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾಗಿದೆ, ನಮ್ಮಂತ ವೀರರಿಗಲ್ಲ. ಕಣ್ಣ, ಪರಮಾತ್ಮ, ಆ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಈ ರೀತಿ ಮಾತನಾಡುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರಲ್ವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರರಾಗಿ ನನ್ನ ತನುಮನಗಳು ಅರ್ಪಿಸುವ ನನ್ನ ಧರ್ಮವೇ ಎಷ್ಟು ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವುಗಳು ಖಂಡಿತ ಒಪ್ಪುವುದಿಲ್ಲ. ನಿನ್ನ ಬಿರುಬಿನ ಮಾತಿಗೆ ಯದುಪತಿಯ ಗಂಟಲು ಬಿಗಿದಚ್ಚಂತ ಅಂತಾಗಿರುವುದು. ಓಹೋ, ಮೇಲೆ ಮೀರಿತು. ಮದನ್ಮತ್ತನಾಡದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವುದನ್ನು ಕೇಳು. ಭಾರತ ಭೂಮಿ ತಜಯಿಸಿ ದುರಾಶಾ. ಭಾರತ ಭೂಮಿ ಸಮಾನ ಸೌಖ್ಯ ಸಾರ ನಿರಾಕರಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ತಜಯಿಸಿ ದುರಾಶಾ ಜಯಿಸಿ. ಕರೆಸಿ ಗನಿ ಅನುಜಾತರ ಚಕ್ರವರ್ತಿ. ಕರೆಸಿ ಗನಿ ಅನುಜಾತರ ತಲೆಯ ನಿಂತು ಕೀರ್ತಿ ಪಡೆ ಸುರಿಯಾದೋ ವೀರ. ತಲೆಯ ನಿಂತು ಖ್ಯಾತಿ ಪಡೆ ಸುರಿಯಾದೋ ವೀರ. ವೈರನವನಿ ಸೈರನಯ ತಾಲೈ. ವೈರ
ಈ ನಿನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಇಡೀ ಕುರುಕುಲ ವಂಶವನ್ನು ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿ ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತು ಮತ್ತೇನು ಬೇಡ. ಇದು ಮಹಾತ್ಮವಾದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಸಭೆಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಂಕಿತರಾಗಿ ನಿನ್ನ ಆಲಾಂಗಿಸುವರು. ನಿರಾಶಯದಿಂದ ಈ ಸಾಮ್ರಾಜ್ಯ ಶಾಸನವೇ ನಿನ್ನ ಕೈ ಸೇರುವುದು. ಪಾಂಡು ನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನಲ್ಲಿ ಯಜ್ಞದಲ್ಲಿ ದೀಕ್ಷಿತನಾದ. ಆಗ ವಿಶ್ವ ಜಗತ್ತೇ ನಿನ್ನನ್ನು ಆದರ್ಶ ನಳಪತಿ ಎಂದು ಹೊಗಳು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳುವುದರ ಹೋಗಲಿ, ಅವರ ಇಷ್ಟಾರ್ಥವನ್ನು ನೆರವೇರಿಸು. ಸಂಧಿಗೆ ಸಮರ್ಥಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣರ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪಿನ. ಸತ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸಗಳನ್ನು ಮಾಡಿದ್ದು ಅಧರ್ಮದ ಕಾರ್ಯ. ಹಾಗಲ್ಲ, ಕೇಳು ಕೃಷ್ಣ. ಪುರುಷ ಪ್ರಧಾನರೆಂದರು ಹುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ. ಕೃಷ್ಣ, ಪುರುಷ ಪ್ರಧಾನರೆಂದರು ಹುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ. ಭರತ ಕಂಠವನಾಳ್ವ ಕಡುಗಲಿಗಳವರಾಗಿರ್ದೊಡೆ. ಕೃಷ್ಣ ಚಕ್ರವರ್ತಿ, ಗಂಡೆದೆಯ ಗುಂಡಿಗೆ ಉಳ್ಳವರವರಾಗಿರ್ದೊಡೆ. ಭರತ ಕಂಠವನಾಳ್ವ ಕಡುಗಲಿಗಳವರಾಗಿರ್ದೊಡೆ. ಆ ಗಂಡೆದೆಯ ಗುಂಡಿಗೆ ಉಳ್ಳವರವರಾಗಿರ್ದೊಡೆ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಚಂಡಮಂಡಲವ ತೋರಿ ಪ್ರಚಂಡತ್ವವ ಮೆರೆಯದೆ. ಚಂಡಮಂಡಲವ ತೋರಿ ಪ್ರಚಂಡತ್ವವ ಮೆರೆಯದೆ ಷಂಡವನ್ಮಯ ಸಭೆಯೋ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ಧೋರ್ಧಂಡರ ಪೇಳ್ ಮಾಧವ ಮಾಧವ. ಕೃಷ್ಣ ಚಕ್ರವರ್ತಿ, ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಭೀರುಗಳಾದ ಆ ಪಾಂಡವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪವಾದ ನನ್ನಿಂದಾಗದು. ಕೃಷ್ಣ, ಯುದ್ಧದ ಭಯವನ್ನು ತೋರುವೆ ಮುಕುಂದ, ಯುದ್ಧದ ಭಯವನ್ನು. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಹೀಗಿರುವಾಗ ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾದ ದುರ್ಯೋಧನ, ನಿನ್ನ ಯುದ್ಧವು ಅವಿಷ್ಠಿತವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಅದು ನಿನ್ನ ಯುದ್ಧ ಅಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕಳಂಕ, ಕುರುಕುಲದ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟ ದ್ಯೂತಕ್ಕೆ ಹೆಡೆದು ತಂದುದನ್ನು, ಸಹೋದರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾಚ ಅಪರಾಧಗಳು ಪ್ರಳಯ ಕಾಲದ ಧೂಮಕೆತ್ತುವಿನಂತೆ ಈ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೊಂದು ಮರೆಯಬೇಡ.
ಧರ್ಮನಿಷ್ಠರಲ್ಲಿ ಸ್ನೇಹಸಿರಲ್ಲಿ ಜಗನ್ಯವಾದ ರಕ್ಕಸಿಯ ವೃತ್ತಿಯನ್ನೇ ತೋರಿಸಿದೆ. ಬಾಣ ಅವತಾರದ ಹರಗಿನ ಮನೆ, ಏಕಚಕ್ರದಲ್ಲಿ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರತೆಯ. ಭೀಷ್ಮ, ದ್ರೋಣ, ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವರ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ, ಲಭಿಸಲಾಗದು. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಆಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ನಿಷ್ಠೆಯ ಧೀಮಂತನ ಎಲೆಮೆಟ್ಟುವಂತೆ ಅಟ್ಟಾಸದೈದು ಕೆಡಕಿ ಕೇಕೆ ಹಾಕಿ ನಕ್ಕಳೆಲ್ಲ ಪಾಂಡವ ಸತಿ ಪಾಂಚಾಲಿ ಒಂದೇ ತೊಟ್ಟನ್ನು ಕೃಷ್ಣ ಛಲವನ್ನು ಕೇಳು. ಭೂತ ಪ್ರೇತಗಳೊಡೆಯನಾದ ಭೂತನಾಥೇಶ್ವರನೇ ಕಾವು ಕೆರೆದು ಕವನಕ್ಕೆ ನಿಂತರೂ ಸರಿ ಕಲಿಹಂಸದಿಂದ ನಿರ್ಮಿತವಾದ ಈ ಕುರುರತ್ನ ಸಿಂಹಾಸನವು ರಣಾಂಗಣದ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿ ಅಭಿಮಾನ ಧನನೆಂದು ಬಿರುದಾಂಕಿತನಾದ ಈ ದುರ್ಯೋಧನನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಓಡಲು ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕಡೆಯ ನಿರ್ಧಾರ ಪೇಟೆ ಜಡಮತಿ ಪಾಂಡವರ ಕಥೆಗೆ ಕೃಷ್ಣ ಕಡೆಯ ನಿರ್ಧಾರ ಪೇಟೆ ಜಡಮತಿ ಪಾಂಡವರೊಡೆಯನಿಗೆ ಕೆಟ್ಟರು ಸರಿಯ ಕೆಡವೆ ಇಟ್ಟು ಕೊಲದು ಕುರು ಭೂಮಿಯನ ಕೃಷ್ಣ ಕೆಟ್ಟರು ಸರಿಯ ಕೆಡವೆ ಇಟ್ಟು ಕೊಲದು ಕುರು ಭೂಮಿಯನ ಅಟ್ಟ ಆಸಕ್ತಿಯಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯಲ್ಲಿ ಅಟ್ಟ ಆಸಕ್ತಿಯಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯಲ್ಲಿ ವೈರಿ ಕುಲ ಕಡೆಯ ಹಣಮತಿ ಪಾಂಡವರೊಡೆಯನಿಗೆ ಬಲವಿರಲು ಫಲವನ್ನು ಬಿಡಲು ನೆಲವನ್ನು ಕೊಡಲು ಗುರುಬಲ ರಾಮರ ಫಲವಿರಲು ಫಲವನ್ನು ಬಿಡಲು ನೆಲವನ್ನು ಕೊಡಲು ಆಕಾಶ ಭೂಮಂಡಲ ಕರೆದು ಹೋಯ್ ಹಿರಿಯಲಿ ಆಕಾಶ ಭೂಮಂಡಲ ಕರೆದು ಹೋಯ್ ಹಿರಿಯಲಿ ರಾಜ್ಯವನ್ನು ಬಯಸುವವರು ಎಂಬರು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ ರಾಜ್ಯವನ್ನು ಬಯಸುವವರು ಎಂಬರು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ ಕಡೆಯ ನಿರ್ಧಾರ ಬೇಡ ಛಲಪತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಡ ಛಲಪತಿ ಪಾಂಡವರೊಡೆಯನಿಗೆ ಕೆಟ್ಟರು ಸರಿಯ ಎದೆಗೆಡದೆ ಇಟ್ಟು ಕೊಲದು ಕುರು ಭೂಮಿಯನ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಡ ಕಡೆಯ ನಿರ್ಧಾರ ಬೇಡ ಕಡೆಯ ನಿರ್ಧಾರ ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗಬೇಕು. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಬಂಧ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರು. ಬಂಧ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರು. ಹೌದಲ್ಲವೇ ಮಾಧವ? ಹಾಗಾದರೆ ಕೇಳು, ಸಂಧಾನಕ್ಕಾಗಿ ಬಂದ ಹತಿಯ ಸಮಯವೆಂದು ಸತ್ಕರಿಸಲಿರುವುದು ಕೃಷ್ಣ.
ನಿರ್ಧಾರವೇ ಝಡಪತಿ ಪಾಂಡವರೊಡೆಯದಿದೆ ಕಡೆಯ ನಿರ್ಧಾರವೇ ಝಡಪತಿ ಪಾಂಡವರೊಡೆಯದಿದೆ ಕಡೆಯ ನಿರ್ಧಾರವೇ ಕಡೆಯ ನಿರ್ಧಾರವೇ ಕಡೆಯ ಕೃಷ್ಣ ಚಕ್ರವರ್ತಿ ಆ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರತಿಕರ ಘೋಷದಲ್ಲಿ ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು ಕೃಷ್ಣ ಛಲ ಕೊಟ್ಟಿ ಮಾಡುವೆ ಕಡಾಕಡಿ ಯುದ್ಧವ ಸತ್ತರೆ ಸಾಯುಧ್ಯ ಬದುಕಿದರೆ ಸಾಮ್ರಾಜ್ಯ ಹೋಗು ಹೋಗಿ ಆ ಪಾಂಡವರಿಗೆ ಬೇಕಾದ ಯುದ್ಧಕ್ಕೆ ಬೇಕಾದ ಸಕಲ ಸಲಕರಣೆಗಳನ್ನು ಅಣಿಪಡಿಸುವಂತೆ ಹೋಗು ಗತಿ ಭೇಟಾಯಿಸು ಯೋಧನೆ ತೋರಿ ಗಜಾತಿಗಳು ಗತಿ ಭೇಟಾಯಿಸು ಯೋಧನೆ ತೋರಿ ಗಜಾತಿಗಳು ಅದೇ ಕಿಂತು ಮಗಳುವೆ ಅದೇ ಮಾತ ಮಗಳುವೆ ಅದೇ ಕಿಂತು ಮಗಳುವೆ ಅದೇ ಮಾತ ಮಗಳುವೆ ಕುಲಹೀನ ಕುಲವ ಮರತೆ ಕುಲವರು ನಡೆಯದೆ ಬಿಡುಗದೆ ಕುಲಹೀನ ಕುಲವ ಮರತೆಯ ಕುಲವರು ನಡೆಯದೆ ಬಿಡುಗದೆ ಗತಿ ಭೇಟಾಯಿಸು ಯೋಧನೆ ತೋರಿ ಗಜಾತಿಗಳು ಕದನ ಕೃಷ್ಣ ಕದನದೊಳು ನಿನ್ನ ಪದವನ ಚೆದುರವಿರೊಳ್ ಮರುಳೆ ಅಂದ ಮದಿಯದೆ ಮುಂದನರಿಯದೆ ಕೃಷ್ಣ ಅಂದ ಮದಿಯದೆ ಮುಂದನರಿಯದೆ ತುನಗಮ ಪಡುವೆ ಸುಯೋಧನ ತುನಗಮ ಪಡುವೆ ಸಾರುಣ ಸೈಸಲಿ ನಿನ್ನ ಮೋಸ ಸಾರುಣ ಸೈಸಲಿ ನಿನ್ನ ಮೋಸ ಸೈರಿಸಬಲ್ಲವರ್ಯಾರೋ ಪರಮ ಪುರುಷನೆಂಬ ಬಿರುದನು ಅಡವಿಯೇ ಅಡಗಿದ್ದೆ ಪರಮ ಪುರುಷನೆಂಬ ಬಿರುದನು ಅಡವಿಯೇ ಅಡಗಿದ್ದೆ ಗತಿ ಬೇಟೈಸು ಯೋಧನೆ ತೋರಿ ಗಜಾತಿ ಸೈರನೆ 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 ಕಡೆಗೂ ನನ್ನ ಮಾತನ್ನು ನಿರಾಕರಿಸ್ತೀಯ ಕುರುಕುಲದ ಕಳಂಕ ಸ್ವರೂಪನೇ ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ ಈ ನಿನ್ನ ವರ್ತನೆ ಅಕ್ಷಮೆ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಓ ತಾವೇ ನಿರ್ಣಯಿಸಬೇಕು ಯಾರು ನಿರ್ಣಯಿಸಬೇಕಾಗಿಲ್ಲ ನಾಳೆ ನಿರ್ಣಯಿಸಿ ತಕ್ಕ ಸಲಹೆಯನ್ನಿಟ್ಟಿರುವೆನು. ಯಾರಿಗೋ ಇನ್ಯಾರಿಗೆ? ಕೌರವೇಶ್ವರ. ಓಹೋ ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದ್ಭುತ ಆಕಾರವಾಗೇ ಇರಬೇಕು. ಓಹೋ, ಅದ್ಭುತ ಆಕಾರವಾಗೇ ಇರುವುದು. ನಿನ್ನ ಅದ್ಭುತವಾದ ಸತ್ಕಾರಕ್ಕೆ ಅದ್ಭುತ ರಾಯಭಾರವೇ ಸರಿಯಾಗಿರುವುದು. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತ ಆಕಾರವಾಗಿದೆ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ಅಣ್ಣ ಕೃಷ್ಣ, ಯಾರನ್ನು ಬಂಧಿಸಿರೋ ಮಂದಮತಿಗಳಿರು. ನಿನ್ನನ್ನು ಬಂಧಿಸಿ, ನಿನ್ನ ಅಂಗಾಂಗಗಳನ್ನು ಬಂಧಿಸಿ, ನಿನ್ನ ದುಡುಕುತನಕ್ಕೆ ಸರಿಯಾಗಿ ಬುದ್ಧಿಯೇ ಕಳಿಸುವವು. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಬಂಧಿಸುವುದು ಸಾಧ್ಯವೇ? ಈಗ ಬಂಧಿಸಿ. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಮಾಯೆ ಮಾಯೆ ಮಾಯೆ.